ನಾನ್ ಬರ್ತಿದ್ದೀನಿ ಚಿನ್ನ. ಯಾವ ಬೋಳಿ ಮಗನ ಹೇಳ ಬರಬೇಡ ಅಂದ್ಬಿಟ್ಟು ನಲ್ಲಿ ಫ್ಯಾನ್ಸ್ ವಾರ್ ಶುರು. ಕಿಚ್ಚ ವರ್ಸಸ್ ದಚ್ಚು ಅಭಿಮಾನಿಗಳ ವಾಗ್ಯುದ್ಧ. ದರ್ಶನ್ ಫ್ಯಾನ್ಸ್ ಮೇಲೆ ಎರಗಿದ ಕಿಚ್ಚನ ಫ್ಯಾನ್ಸ್. ವಿಜಯಲಕ್ಷ್ಮಿ ಕೌಂಟರ್ಗೆ ಬಾಚಾ ಏನಂದ್ರು? ಕಿಚ್ಚ ಸುದೀಪ್ ಹೇಳಿದ ಒಂದು ಮಾತು ಈಗ ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಿಚ್ಚು ಹಚ್ಚಿಸಿದೆ. ಸುದೀಪ್ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ಕಮೆಂಟ್ ವಾರ್ ಕೂಡ ಶುರುವಾಗಿದೆ. ಸೋಷಿಯಲ್ ಮೀಡಿಯಾ ಈಗ ರಣರಂಗವಾಗಿದೆ. ದರ್ಶನ್ ಅಭಿಮಾನಿಗಳಿಗೆ ಈಗ ಕಿಚ್ಚನ ಅಭಿಮಾನಿಗಳು ಸಖತ್ ಟಕ್ಕರ್ ನೀಡ್ತಾ ಇದ್ದಾರೆ. ಹೌದು, ಸುದೀಪ್ ಅಭಿನಯದ ಮಾರ್ಕ್ ಚಿತ್ರ ಬಿಡುಗಡೆಗೆ ಕ್ಷಣಗಳನ್ನೇ ಶುರುವಾಗಿದೆ. ಈ ಮಧ್ಯೆ ಸುದೀಪ್ ಹೇಳಿದ ಒಂದು ಮಾತಿನಿಂದ ಇದೀಗ ಎಲ್ಲೆಡೆ ಟಾಕ್ ವಾರ್ ಶುರುವಾಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ತಡೆಯೋಕೆ ಸಾಧ್ಯವಾಗುವಷ್ಟು ತಡೀರಿ ಎಂಬ ಹೇಳಿಕೆ ನೀಡಿತು. ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಿಚ್ಚು ಹಚ್ಚುತ್ತಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಕಮೆಂಟ್ ವಾರ್ ಕೂಡ ಜೋರಾಗಿದೆ. ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು. ಕಿಚ್ಚನ ವಾರ್ ಮಾತಿಗೆ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಟಾಂಗ್ ನೀಡಿದ್ದಾರೆ. ನಿನ್ನೆ ಅಭಿಮಾನಿಗಳ ಜೊತೆ ಮಾತನಾಡುತ್ತಾ ವಿಜಯಲಕ್ಷ್ಮಿ, ದರ್ಶನ್ ಅವರು ಇಲ್ಲದೆ ಇರುವಾಗ ಕೆಲವೊಬ್ರು ಏನೇನೋ ಮಾತನಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ. ಜೊತೆಗೆ ಅವರ ಬಗ್ಗೆ, ಅವರ ಫ್ಯಾನ್ಸ್ ಬಗ್ಗೆ ಏನೇನೋ ಮಾತನಾಡ್ತಾ ಇರ್ತಾರೆ. ಆದ್ರೆ ದರ್ಶನ್ ಅವರು ಬಂದಾಗ ಅವರು ಬೆಂಗಳೂರಿನಲ್ಲೇ ಇರ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದಿದ್ದಾರೆ. ಇದೀಗ ಈ ಮಾತಿಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಸುದೀಪ್ ಅಭಿಮಾನಿಗಳು ವಿಜಯಲಕ್ಷ್ಮಿ ವಿರುದ್ಧ ಈಗ ತಿರುಗು ಬಿದ್ದಿದ್ದಾರೆ. ದರ್ಶನ್ ಅವರು ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದಾಗ ದರ್ಶನ್ ಮೇಲೆ ಕೇಸ್ ಆಗಿ ಸಂಸಾರ ಬೀದಿಗೆ ಬೀಳುವ ಮಟ್ಟದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಸಂಸಾರ ಉಳಿಸಿದ್ದು ಅಂಬರೀಶ್ ಮತ್ತು ಸುದೀಪ್ ಅವರೇ. ಆದರೆ ವಿಜಯಲಕ್ಷ್ಮಿ ಅವರು ಇದನ್ನ ಮರೆತಂತೆ ಕಾಣುತ್ತಿದೆ ಎಂದು ಕಿಡಿಕಾರ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನ ಈಗ ಸುದೀಪ್ ಅವರಿಗೆ ಕೇಳಲಾಗಿದೆ. ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಂದು ವಿಜಯಲಕ್ಷ್ಮಿ ಪರವಾಗಿ ನಿಂತು ಅವರಿಗೆ ಸಾಂತ್ವನ ಹೇಳಿದ್ದೀರಿ. ಇದನ್ನೇ ಮರೆತು ವಿಜಯಲಕ್ಷ್ಮಿ ಅವರು ನಿಮ್ಮ ವಿರುದ್ಧ ಹೇಳಿಕೆ ನೀಡ್ತಾ ಇದ್ದಾರೆ. ಇದಕ್ಕೆ ಏನು ಅನಿಸ್ತಿದೆ ಎನ್ನುವ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳಿದ್ದಾರೆ. ಈ ಖಾಸಗಿ ವಾಹಿನಿಗೆ ಉತ್ತರ ನೀಡಿರುವ ಸುದೀಪ್ ಅವರು, ನಾನು ಏನೇ ಮಾಡಿರ್ಲಿ ಮಾಡದೇ ಇರ್ಲಿ ಆ ಬಗ್ಗೆ ಈಗ ಬೇಡ. ಆದ್ರೆ ಒಂದಂತೂ ಸತ್ಯ, ಯಾರು ಏನೇ ಇರ್ಲಿ ತಾವು ಎಲ್ಲರೂ ನಿಮ್ಮ ಮನೆಯವರ ಪರವಾಗಿ ನಿಲ್ಲಬೇಕಾಗಿರುವುದು ನಿಮ್ಮ ಕರ್ತವ್ಯ. ಸತ್ಯ, ಸುಳ್ಳು, ಸರಿ, ತಪ್ಪು ಎಲ್ಲವನ್ನ ಆಮೇಲೆ ನೋಡಿಕೊಳ್ಳೋಣ ಎಂದಿದ್ದಾರೆ. ದರ್ಶನ್ ಜೊತೆ ಧನ್ವೀರ್ ಗೌಡ ಉತ್ತಮ ಬಾಂಧವ್ಯ ಹೊಂದಿದ್ದು, ನಟ ದರ್ಶನ್ ಅರೆಸ್ಟ್ ಆದ ಆರಂಭದಿಂದಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೊಂದಿಗೆ ಜೈಲಿಗೆ ಧನ್ವೀರ್ ಗೌಡ ಕೂಡ ಭೇಟಿ ನೀಡುತ್ತಿದ್ರು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ದರ್ಶನ್ ಕುಟುಂಬದ ಭಾಗವಾಗಿದ್ದಾರೆ. ಹೀಗಿರುವಾಗ ದರ್ಶನ್ ಬಗೆಗಿನ ಹೇಳಿಕೆಗೆ ಇದೀಗ ಧನ್ವೀರ್ ಗೌಡ ಕೂಡ ಟಾಂಗ್ ನೀಡಿದ್ದಾರೆ. ಧನ್ವೀರ್ ಗೌಡ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ದರ್ಶನ್ ಜೊತೆಗಿನ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ತಮಿಳು ನಟ ವಿಜಯ್ ಭಾಷಣದ ತುಣುಕೊಂದನ್ನು ಹಾಕಿಕೊಂಡಿದ್ದಾರೆ. ಕಾಡಲ್ಲಿ ಎಲ್ಲಾ ಪ್ರಾಣಿ ಇರುತ್ತೆ, ಆದ್ರೆ ಸಿಂಹನೇ ರಾಜ ಎಂಬ ದಳಪತಿ ಡೈಲಾಗ್ ಅನ್ನ ಹಾಕಿಕೊಂಡಿದ್ದಾರೆ. ಇನ್ನು ಯುದ್ಧ ಎಂಬ ಪದ ಬಳಸಿ ತಪ್ಪು ಮಾಡಿದ್ರ ಕಿಚ್ಚ. ಇದೀಗ ಯುದ್ಧ ಎಂಬ ಪದ ಬಳಕೆ ಸುದೀಪ್ಗೆ ಹಿನ್ನಡೆಯಾಯ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸಿನಿಮಾ ನಟರು ಸಿನಿಮಾ ಮಾಡಬೇಕು, ಇವರೇನು ಗಡಿ ಕಾಯೋ ಸೈನಿಕರ ಅಂತ ಚಿತ್ರರಸಿಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾರ್ಕ್ ರಿಲೀಸ್ಗೆ ಇನ್ನು ಕೇವಲ 3 ದಿನ ಇರುವಾಗ ಇಂತಹ ವಿವಾದ ಬೇಕಿರಲಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ.
ವಿರುದ್ಧ ಅಸಮಾಧಾನ ಜೊತೆಗೆ ಪೈರಸಿ ಮಾಡೋರ ವಿರುದ್ಧ ಕಾನೂನು ಸಮರ ಸಾರ್ತಿವೆ ಅಂತ ನೇರವಾಗಿ ಹೇಳಿದ್ರೆ ಇಷ್ಟು ವಿವಾದ ಆಗ್ತಾ ಇರಲಿಲ್ಲ. ಆದ್ರೆ ಯುದ್ಧ ಎಂಬ ಪದ ಬಳಸಿ ತಪ್ಪು ಮಾಡಿದ್ರ ಕಿಚ್ಚ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಪದ ಬಳಕೆಯ ವಿರುದ್ಧ ಜನರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಕಿಚ್ಚ ಇದ್ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ. ಆದ್ರೆ ಈ ಫ್ಯಾನ್ಸ್ ವಾರ್ ಮಾತ್ರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡ್ಬೇಕಿದೆ.